ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ಯತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಹಿಂದಿನ ಅಧ್ಯಾಯದಿಂದ ಮುಂದುವರೆದ ಮನು ಬೃಹಸ್ಪತಿ ಸಂವಾದವು ಎಂಬ 203ನೆಯ ಅಧ್ಯಾಯಕ್ಕೆ ಸ್ವಾಗತ. ಶಾರೀರಿಕ ಮಾನಸಿಕ ದುಃಖಗಳು ಬಂದೊದಗಿದಾಗ ಅದನ್ನು ನಿವಾರಿಸುವ ಪ್ರಯತ್ನವು ತನಗೆ ಅವಶ್ಯವೆಂದು ತೋರಿದರೆ ಆ ದುಃಖವನ್ನು ಮನಸ್ಸಿನಿಂದ ಚಿಂತಿಸುವುದನ್ನೇ ಬಿಟ್ಟು ಬಿಡಬೇಕು. ಮನಸ್ಸಿಗೆ ಹತ್ತಿಸಿಕೊಳ್ಳದಿರುವುದೇ ದುಃಖಕ್ಕೆ ಉತ್ತಮ ಔಷಧವು. ಚಿಂತಿಸುತ್ತಿದ್ದಷ್ಟು ದುಃಖವು ಮೇಲೆ ಮೇಲೆ ಪ್ರಬಲಿಸಿ ತೀವ್ರವಾಗುವುದು. ಮಾನಸಿಕ ದುಃಖಕ್ಕೆ ಪ್ರಜ್ಞೆಯು, ಶಾರೀರಿಕ ದುಃಖಕ್ಕೆ ಔಷಧವು ಪ್ರತಿಕ್ರಿಯೆಗಳೆನಿಸಿವೆ. ಬುದ್ಧಿವಂತರಿಗೆ ಇರುವ ಸಾಮರ್ಥ್ಯವೇ ಇದು. ದುಃಖ ಕಾಲದಲ್ಲಿ ಬಾಲಿಶನಂತೆ ವರ್ತಿಸಬಾರದು. ಯೌವನ, ರೂಪ, ಧನ, ಜೀವಿತ, ಆರೋಗ್ಯ, ಪ್ರಿಯ ಸಮಾಗಮವೆಂಬೆಲ್ಲ ಅನಿತ್ಯಗಳು. ಇವಕ್ಕಾಗಿ ವಿವೇಕಿಯು ಆಸೆ ಪಡಬಾರದು. ಜನ್ಮವೆತ್ತಿದವರಿಗೆ ಸಹಜವಾದ ದುಃಖಗಳಿಗಾಗಿ ಯಾವನೂ ಶೋಕಿಸಬಾರದು. ಅದನ್ನು ತಪ್ಪಿಸುವುದು ಸಾಧ್ಯವಾದರೆ ಅದಕ್ಕಾಗಿ ಶೋಕಿಸದೆಯೇ ಪ್ರತೀಕಾರವನ್ನು ಮಾಡಬಹುದು. ಮನುಷ್ಯ ಜೀವಿತದಲ್ಲಿ ಸುಖಕ್ಕಿಂತಲೂ ದುಃಖ ಭಾಗವೇ ಹೆಚ್ಚು. ವಿಷಯ ಸುಖಗಳಲ್ಲಿ ಆತುರವುಳ್ಳವನಿಗೆ ಆ ಮೋಹದಿಂದ ಮರಣವು ಹೆಚ್ಚು ಸಂಕಟಕ್ಕೂ ಭಯಕ್ಕೂ ಕಾರಣವಾಗುವುದು. ಸುಖ ದುಃಖಗಳೆರಡನ್ನೂ ನೀಗಿದ ಮನುಷ್ಯನು ಬ್ರಹ್ಮವನ್ನು ಸೇರುವನು. ಆದುದರಿಂದಲೇ ಪಂಡಿತರಾದವರು ದುಃಖಕ್ಕೆ ಅವಕಾಶವನ್ನೇ ಕೊಡುವುದಿಲ್ಲ. ಪ್ರಾಪಂಚಿಕವಾದ ಅರ್ಥಗಳೆಲ್ಲವೂ ದುಃಖವನ್ನೇ ತಂದೊಡ್ಡುವವು. ಅರ್ಥವನ್ನು ಅರ್ಜಿಸುವುದು ಕಷ್ಟವು, ಅದನ್ನು ರಕ್ಷಿಸಿಡುವುದು ಕಷ್ಟವೇ ಹೊರತು ಸುಖವಿಲ್ಲ. ಆದುದರಿಂದ ದುಃಖ ಪ್ರಚುರವಾದ ಆ ಅರ್ಥದ ನಾಶಕ್ಕಾಗಿ ಚಿಂತಿಸಲೇಬಾರದು. ಜ್ಞಾನರೂಪವಾದ ಆತ್ಮವು ಜ್ಞೇಯ ವಸ್ತುಗಳಲ್ಲಿ ಒಂದೆನಿಸಿದೆ. ಮನಸ್ಸು ಆ ಜ್ಞಾನದ ಗುಣವೆಂದು ತಿಳಿ. ಮನಸ್ಸು ಪ್ರಜ್ಞೆಯಿಂದ ಕೂಡಿದ್ದಾಗ ವಾಸ್ತವ ಸ್ವರೂಪವನ್ನು ತಿಳಿಸತಕ್ಕ ಬುದ್ಧಿಯು ಪ್ರವರ್ತಿಸುವುದು. ಬುದ್ಧಿಯು ಕರ್ಮಗುಣಗಳಿಂದ ನಿವೃತ್ತವಾಗಿ ಮನಸ್ಸಿನಲ್ಲಿ ನೆಲೆಗೊಂಡಾಗ ಅದು ಧ್ಯಾನ ಯೋಗಗಳ ಸಮಾಧಿಯಿಂದ ಬ್ರಹ್ಮವನ್ನು ತಿಳಿಯಲು ಸಮರ್ಥವಾಗುವುದು. ಬೆಟ್ಟದ ಶಿಖರದಿಂದ ಹರಿಯುವ ನೀರಿನ ಪ್ರವಾಹವು ಅತಿ ವೇಗದಿಂದ ನಾನಾ ಕಡೆಗಳಿಗೆ ಹರಡುವಂತೆ ಜ್ಞಾನ ಪ್ರೇರಿತವಾದ ಬುದ್ಧಿಯು ಇಂದ್ರಿಯಗಳೊಡಗೂಡಿ ವಿಷಯಗಳ ಕಡೆಗೆ ನಾನಾಮುಖವಾಗಿ ಓಡುವುದು. ಅದೇ ಬುದ್ಧಿಯು ಮನಸ್ಸಿನಲ್ಲಿಯೇ ಲಯಿಸಿ ಶಬ್ದಾದಿ ವಿಷಯಗಳ ಸಂಬಂಧವಿಲ್ಲದೆ ಕೇವಲ ಧ್ಯಾನದಲ್ಲಿದ್ದಾಗ ಅದರಲ್ಲಿ ಬ್ರಹ್ಮ ಸ್ವರೂಪವು ಓರೆಗಲ್ಲಿನಲ್ಲಿ ಬಂಗಾರದ ಗೀರಿನಂತೆ ಪ್ರಕಾಶವಾಗಿ ಕಾಣಿಸುವುದು. ಮನಸ್ಸೆಂಬುದೇ ಇಂದ್ರಿಯಗಳಿಗೆ ಬೇಕಾದ ಅರ್ಥಗಳನ್ನು ತಿಳಿಸತಕ್ಕದು. ಆ ಮನಸ್ಸನ್ನು ಬುದ್ಧಿಯಿಂದ ಉಪಸಂಹೃತವಾಗುವಂತೆ ಮೊದಲೇ ಮಾಡಿಡಬೇಕು. ಹಾಗೆಲ್ಲದೆ ಮನಸ್ಸು ಶಬ್ದಾದಿ ವಿಷಯಗಳಲ್ಲಿ ಆತುರಗೊಂಡಿರುವುದಾದರೆ ಅಂತಹ ಗುಣಗಳ ಸಂಬಂಧವಿಲ್ಲದ ಬ್ರಹ್ಮವನ್ನು ತಿಳಿಸಲು ಸಮರ್ಥವಾಗಲಾರದು. ಆದುದರಿಂದ ಇಂದ್ರಿಯ ದ್ವಾರಗಳನ್ನೆಲ್ಲ ಬಂಧಿಸಿ ಬುದ್ಧಿಯನ್ನು ಮನಸ್ಸಿನಲ್ಲಿ ಲೀನ ಮಾಡಬೇಕು. ಹೀಗೆ ಅದಕ್ಕೆ ಏಕಾಗ್ರತೆಯನ್ನು ಉಂಟು ಮಾಡಿದರೆ ಆಗ ಅದು ಬ್ರಹ್ಮವನ್ನು ಹೊಂದುವುದು. ಸೂಕ್ಷ್ಮ ಭೂತಗಳು ಲಯ ಹೊಂದಿದಾಗ ಅವುಗಳ ಕಾರ್ಯರೂಪಗಳಾದ ಸ್ಥೂಲ ಭೂತಗಳು ಲಯ ಹೊಂದುವ ಹಾಗೆ ಬುದ್ಧಿಯು ತನ್ನ ಕಾರ್ಯರೂಪಗಳಾದ ಇಂದ್ರಿಯಗಳನ್ನು ವಿಷಯಗಳಿಂದ ಹಿಂತಿರುಗಿಸಿ ಇಂದ್ರಿಯ ವ್ಯಾಪಾರಗಳನ್ನು ಅಡಗಿಸಿದಾಗ ಮನಸ್ಸೊಂದರಲ್ಲಿಯೇ ಲಯಿಸುವುದು. ಆ ಬುದ್ಧಿಯು ಆಗ ನಿಶ್ಚಯಾತ್ಮಕವಾದ ತನ್ನ ಸ್ವಭಾವ ಗುಣದೊಡನೆ ಕೂಡಿದುದಾಗಿ ಒಳಗೊಳಗೆ ಎಂದರೆ ಮನಸ್ಸಿನಲ್ಲಿಯೇ ಸಂಚರಿಸುತ್ತಾ ಆ ಮನಸ್ಸಿನೊಡನೆ ತಾದಾತ್ಮ್ಯವನ್ನೇ ಹೊಂದುವುದು. ಆ ಮನಸ್ಸು ಧ್ಯಾನದಿಂದ ಪರಿಪಕ್ವವಾಗಿ ಗುಣ ಗುಣಿಗಳ ಭೇದವನ್ನು ಮರೆತು ಅವೆರಡನ್ನು ಒಂದಾಗಿ ತಿಳಿಯುವ ಸ್ಥಿತಿಗೆ ಬಂದಾಗ ನಿರ್ಗುಣವಾದ ಬ್ರಹ್ಮವನ್ನು ಹೊಂದುವುದು. ಅವ್ಯಕ್ತವಾದ ಆ ಬ್ರಹ್ಮವನ್ನು ತಿಳಿಯುವುದಕ್ಕೆ ಈ ಲೋಕದಲ್ಲಿ ಬೇರೆ ಯಾವ ನಿದರ್ಶನವೂ ಲಭಿಸದು. ಯಾವುದನ್ನು ಕುರಿತು ನಿರೂಪಣ ಮಾಡುವುದಕ್ಕೆ ತಕ್ಕ ಪದ ಪ್ರಯೋಗಗಳೇ ಇಲ್ಲವೋ ಅಂತಹ ಅನಿರ್ವರ್ಣ್ಯವಾದ ವಸ್ತುವನ್ನು ತಿಳಿಯಬಲ್ಲವನಾದರೂ ಯಾವನು? ಧ್ಯಾನ ಮನನಗಳಿಂದಲೂ ಯುಕ್ತಿ ಅನುಮಾನಗಳಿಂದಲೂ ಶದು ದಮಾದಿಗಳಿಂದಲೂ ಸ್ವಧರ್ಮದಿಂದಲೂ ವೇದಾಂತ ಶ್ರವಣದಿಂದಲೂ ಶುದ್ಧ ಮನಸ್ಸಿನಿಂದಲೂ ಆ ಬ್ರಹ್ಮವನ್ನು ತಿಳಿಯಬೇಕು. ತ್ರಿಗುಣಗಳನ್ನು ನೀಗಿ ಶುದ್ಧ ಮನಸ್ಕನಾದವನು ತನ್ನೊಳಗೆ ತಾನು ಆ ಬ್ರಹ್ಮವನ್ನು ಸಾಕ್ಷಾತ್ಕರಿಸಬಲ್ಲನಲ್ಲದೆ ಬಾಹ್ಯ ವಸ್ತುಗಳಲ್ಲಿಯೂ ಅದೇ ಜ್ಞಾನವು ಅವನಿಗೆ ಹುಟ್ಟುವುದು. ಜ್ಞೇಯವೆನಿಸಿದ ಆ ಬ್ರಹ್ಮನಲ್ಲಿ ಪ್ರಕೃತಿ ಗುಣಗಳು ಇಲ್ಲದುದರಿಂದ
ಅದು ಯುಕ್ತಿಗಳಿಂದ ತಿಳಿಯಲು ಸಾಧ್ಯವಾದುದಲ್ಲ. ಬುದ್ಧಿಯು ಗುಣರಹಿತವಾದಾಗಲೇ ಆ ಬ್ರಹ್ಮವನ್ನು ಹೊಂದುವುದು. ಗುಣಸಹಿತವಾದಾಗ ಆ ಬ್ರಹ್ಮನಿಂದ ನಿವೃತ್ತವಾಗುವುದು. ಕಟ್ಟಿಗೆ ಇದ್ದ ಕಡೆಗೆ ಅಗ್ನಿಯು ಬೆನೆ ವ್ಯಾಪಿಸುವಂತೆ ಬುದ್ಧಿಯು ಗುಣಗಳನ್ನು ಹಿಡಿದೇ ಸಂಚರಿಸುವ ಸ್ವಭಾವವುಳ್ಳದ್ದು. ಇಂದ್ರಿಯಗಳು ತಮ್ಮ ತಮ್ಮ ವ್ಯಾಪಾರಗಳಿಂದ ನಿವೃತ್ತಿ ಹೊಂದಿದಾಗ ಗುಣರಹಿತವು ಪ್ರಕೃತಿಗಿಂತಲೂ ಭಿನ್ನವೂ ಆದ ಬ್ರಹ್ಮವು ಪ್ರಕಾಶಕ್ಕೆ ಬರುವುದು. ದೇಹಧಾರಿಗಳೆಲ್ಲರೂ ಹೀಗೆಯೇ ಪ್ರಕೃತಿಯಿಂದ ಜನ್ಮವನ್ನೆತ್ತುವರು. ಆ ಪ್ರಕೃತಿ ಸಂಬಂಧವನ್ನು ನೀಗಿದಾಗ ಮುಕ್ತರಾಗುವರು. ಆಗ ಅವರು ಸ್ವರ್ಗಾದಿ ಲೋಕಗಳಿಗೂ ಹೋಗುವವರಲ್ಲ. ಪ್ರಕೃತಿ, ಪುರುಷ, ಬುದ್ಧಿ, ಇಂದ್ರಿಯಗಳು, ಅಹಂಕಾರ, ಅಭಿಮಾನ ಎಂಬಿವುಗಳೆಲ್ಲ ಕೂಡಿ ಭೂತಗಳೆಂಬ ಹೆಸರನ್ನು ಹೊಂದುವವು. ಈ ಸಮುದಾಯದ ಮೊದಲನೆಯ ಸೃಷ್ಟಿಯು ಪ್ರಧಾನವೆನಿಸಿದ ಮೂಲ ಕಾರಣದಿಂದ ಉಂಟಾಗುವುದು. ಅದರಿಂದ ಆಚೆಗೆ ಎರಡನೆಯ ಸೃಷ್ಟಿ ಎಂಬುದು ಎರಡು ವಸ್ತುಗಳ, ಅಂದರೆ ದಂಪತಿಗಳ ಮಿಥುನ ವ್ಯಾಪಾರದಿಂದ ಆಗುತ್ತಾ ತನ್ಮಾತ್ರಗಳು, ಇಂದ್ರಿಯಗಳು ಮೊದಲಾದ ಸಾಮಾನ್ಯ ವಸ್ತುಗಳನ್ನೊಳಗೊಂಡು ವರ್ತಿಸುವುದು. ಅಧರ್ಮಕ್ಕಿಂತಲೂ ಧರ್ಮವು ಮೇಲು, ಧರ್ಮಕ್ಕಿಂತಲೂ ಮೋಕ್ಷವು ಮೇಲೆನಿಸುವುದು. ರಾಗವುಳ್ಳವನು ಪ್ರಕೃತಿ ಬದ್ಧನಾಗಿ ಜನ್ಮವೆತ್ತುವನು. ವೈರಾಗ್ಯವುಳ್ಳವನು ಮುಕ್ತನಾಗಿ ಬ್ರಹ್ಮವನ್ನು ಹೊಂದುವನು. ಇದು 203ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಿಗೆ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.